ಏನಾಗುತ್ತೆ. ಬೆಳಿಗ್ಗೆ ನಾವು 6 ಗಂಟೆಗೆ ಹೋಗಿವಪ್ಪ ಅಂತಂದ್ರೆ ಸಾಯಂಕಾಲ 8-9 ಗಂಟೆಗೆ ನಾವು ಬರೋದಾಗುತ್ತೆ. ಅಂತ ಟೈಮಲ್ಲಿ ನಾವು ಸಾಯಂಕಾಲ ಬಂದಿವಪ್ಪ ಅಂದ್ರೆ ಯಾಕಪ್ಪ ನಾವು ಮನೆಗೆ ಬರ್ತೀವಿ ಅನ್ನೋದು ಭಾಳ ಫೀಲ್ ಇತ್ತು. ಅದೇ ಟೈಮಲ್ಲಿ ನಾವು ಪ್ರಭು ಸರ್ ಅಂತ ಇಲ್ಲಿ ಸಿಂಧನೂರು ನಮ್ಮ ಸರ್ ಇವ್ರನ್ನ ನಾವು ಭೇಟಿ ಆದ್ರು. ಅವರು ನಮಗೆ ಹೇಳಿದ್ರು ಏನಪ್ಪ ಅಂತಂದ್ರೆ ವೆಂಕಟೇಶ್ ಸರ್ ನಮ್ದೊಂದು ಈ ಥರ ಪ್ರಾಡಕ್ಟ್ ಇದೆ, ಯೂಸ್ ಮಾಡ್ರಿ ನೀವು ಅಂತ ಹೇಳಿದ್ರು. ಎಲ್ಲ ಬಿಟ್ಟು ಸರ್ ನಮ್ಗೇನು ಎಲ್ಲ ಯೂಸ್ ಮಾಡಿದೀವಿ, ಏನು ರಿಸಲ್ಟ್ ಬರ್ತಾ ಬಿಡ್ರಿ ಅಂತ ನಾವು ಸುಮ್ಮನೆ ನಮ್ಗೆ ಗುರಿ ಮಾಡ್ತಂದ್ರೆ ಸುಮ್ಮನೆ ನೀವು ಒಂದೇ ಯೂಸ್ ಮಾಡ್ರಿ, ಇದು ರಿಸಲ್ಟ್ ಆಗಿದೆ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಅಂದ್ರು. ನಾವು ಆರ್ಡರ್ ಬೇಡ ಅಂತೇಳಿ ಕಲಾಚಾರಕ್ಕೆ ತಗೊಂಡ್ರೆ ನಾವು ಇದನ್ನ ಬೇಕಂತ ನಾವೇನು ತಗೊಂಡಿಲ್ಲ. ಆರ್ಡರ್ ಮಾಡಿ ನಮಗೆ 2-3 ದಿವಸದಲ್ಲಿ ಕೇವಲ ಒಂದು ಪ್ರಾಸ್ಲೈಟ್ ನಾವು ಏನು ಯೂಸ್ ಮಾಡಿದ್ವಿ, ವಾಟರ್ ಬಾಯ್ಲ್ ಆಯಿತು, ಬರೀ ಪ್ರಾಸ್ಲೈಟ್ ಯೂಸ್ ಮಾಡಿದ್ವಿ. 2-3 ದಿವಸದಲ್ಲಿ ನಮಗೆ ಯಾವುದೇ ರೀತಿಯಿಂದ ಪೇನೇ ಕಂಡಿಲ್ಲ. ಅದು ಪೇನ್ ಕಂಡು ಒಂದು ಮನೇಲಿ ಹೋಗಬೇಕಾದ್ರೆ ನಾವು ಅವಾಗ ಯಾಕಪ್ಪ ಮನೆಗೆ ಹೋಗ್ತಿದ್ವಿ ಅನ್ನೋ ಫೀಲ್ ಇತ್ತು. ಇವಾಗ ಮನೆಗೆ ಹೋದ್ರೆ ಖುಷಿಯಿಂದ ಹೋಗ್ತೀವಿ, ನಾವು ಯಾವ ವರ್ಕ್ ಮಾಡಿಲ್ಲ ಅನ್ನೋ ಫೀಲೇ ನಮ್ಗೆ ಭಾಳ ಇದೆ. ಇದಕ್ಕಿಂತ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಈ ಪ್ರಾಡಕ್ಟನ್ನ ನಾವು ನಮ್ಮ ಮಿಸ್ಸಸ್ಗೂ ನಾವು ಸಜೆಸ್ಟ್ ಮಾಡಿದ್ವಿ. ಅವರು ಅವ್ರದ್ದು ಸ್ವಲ್ಪ PCOD ಪ್ರಾಬ್ಲಮ್ ಇತ್ತು. ಅವರೇನು ಆರಾಮ್ ಒಂದು 7 to 10 days ಅಲ್ಲಿ ಅವ್ರನ್ನು PCOD ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ನಾನು ಬಹಳ ಥ್ಯಾಂಕ್ಫುಲ್ ಹೇಳ್ತೀನಿ ಪ್ರೊಫೆಸರ್ಗೆ ಈ ಬಿಸ್ನೆಸ್ ಅನ್ನ ನಮ್ಮ ಸಿಂಧರ್ ಅವರಿಗೆ ದಿನಕರ್ ಸರ್ ತಗೊಂಡಿದ್ದಾರೆ. ದಿನಕರ್ ಸರ್ ಅವರ ಹನುಮಂತಕರ್ ಸರ್ ರೆಫರ್ ಮಾಡಿದ್ದಾರೆ. ಅದರಿಂದ ನಮಗೆ ಪ್ರೊಫೆಸರ್ ಇಂದ ದೊಡ್ಡ ಹೆಲ್ಪ್ ಆಗಿದೆ. ಈ ಬಿಸ್ನೆಸ್ ನಾವು ದೊಡ್ಡ ಮಟ್ಟಿಗೆ ಸಿಂಧನೂರಲ್ಲಿ ತಗೊಂಡು ಮಾಡ್ತಿದ್ದೀನಿ. ಅದನ್ನ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಈ ಬಿಸ್ನೆಸ್ಗೆ ಡಿಸ್ಟ್ರಿಬ್ಯೂಟರ್ ಆಗಿ ನನ್ನನ್ನು ಸೆಲೆಕ್ಟ್ ಮಾಡಿ ಪ್ರೊಫೆಸರ್ಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಈ ಪ್ರಾಡಕ್ಟ್ ಶಿಕ್ಷ ನಾವು ಬೇರೆ ಕಡೆಯಿಂದ ತರಿಸಬೇಕಾಗಿತ್ತು. ಇನ್ನೊಂದು 2-3 days ಅಲ್ಲಿ ಯಾವುದೇ ಕಾರಣಕ್ಕೆ ಎಲ್ಲಿ ತರಿಸೋಗಿಲ್ಲ, ನಮ್ಮಲ್ಲೇ ಸಿಗ್ತವೆ, ನಮ್ಮಲ್ಲೇ ತಿಳ್ಕೊಳ್ಬೇಕು. ಪ್ರತಿಯೊಬ್ಬರು ಎಲ್ಲರಿಗೂ ರೆಫರ್ ಮಾಡ್ರಿ, ಒಳ್ಳೆ ರಿಸಲ್ಟ್ ಇದೆ. ಇದು ಯಾವುದೇ ರೀತಿಯಿಂದ ಫೇಕ್ ಅಲ್ಲ, ಏನಲ್ಲ, ನೀವು ಯಾವುದೇ ರೀತಿಯಿಂದ ತೆರೆ ಕಳಿಸೋಲ್ಲ. ನೀವು ಯೂಸ್ ಮಾಡಿ, ನಾವು ಯೂಸ್ ಮಾಡಿದ್ರೆ ನಮ್ಗೆ ಒಳ್ಳೆ ರಿಸಲ್ಟ್ ಇದೆ. ಮತ್ತೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ